ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಣ್ಣ ಪ್ರಾಯದಲ್ಲೇ ನೆರೆ ಕೂದಲು ಅಥವಾ ಬಿಳಿ ಕೂದಲಿನ ಸಮಸ್ಯೆ ಕಾಡುತ್ತಿದೆಯೇ? ಹಾಗಾದರೆ ಈ ವಿಡಿಯೋನ ನೋಡಿ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪ್ರಾಯದಲ್ಲೇ ನೆರೆ ಕೂದಲು ಅಥವಾ ಬಿಳಿ ಕೂದಲಿನ ಸಮಸ್ಯೆ ಬಹುತೇಕರಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಕಪ್ಪು ಮತ್ತು ಹೊಳೆಯುವ ಕೂದಲನ್ನು ಹೊಂದಬೇಕು ಎಂಬುದು ಪ್ರತಿಯೊಬ್ಬರ ಬಯಕೆ. ಇದಕ್ಕಾಗಿ ಹಲವಾರು ಕಸರತ್ತುಗಳನ್ನು ಮಾಡ್ತಾರೆ. ಹಾಗಾದರೆ ಇದಕ್ಕೆ ನಾವು ಮನೆಮದ್ದಾಗಿ ಏನನ್ನು ಮಾಡ್ಬೋದು ಅಂತ ನೋಡೋದಾದರೆ, ಮನೆಯಲ್ಲೇ ಸಿಗುವ ವಸ್ತುಗಳನ್ನು ಬಳಸಿ ಬಿಳಿ ಕೂದಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಪಡೆಯಬಹುದಾಗಿದೆ. ನೈಸರ್ಗಿಕ ವಿಧಾನದ ಮೂಲಕ ಬಿಳಿ ಕೂದಲನ್ನು ಕಪ್ಪು ಮಾಡುವ ವಿಧಾನವನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಕರಿಬೇವು. ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವು ಹಾಕಿ ಚೆನ್ನಾಗಿ ಕಾಯಿಸಿಕೊಳ್ಳಿ. ನಂತರ ಇದನ್ನು ಸಂಪೂರ್ಣ ತಣ್ಣಗಾಗಲು ಬಿಟ್ಟು ಒಂದು ಒಣಗಿದ ಬಾಟಲ್ನಲ್ಲಿ ಹಾಕಿಡಿ. ಗಾಜಿನ ಬಾಟಲಿ ಆದರೆ ಒಳ್ಳೆಯದು. ಇದನ್ನು ಪ್ರತಿದಿನ ಕೂದಲಿಗೆ ಹಚ್ಚುತ್ತಾ ಬಂದರೆ ಕೂದಲು ಕಪ್ಪಾಗುತ್ತೆ. ಎರಡನೇದು ಮೆಂತ್ಯಕಾಳು. ಸ್ವಲ್ಪ ಮೆಂತ್ಯಕಾಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಆರಿಸಿದ ನಂತರ ಅದನ್ನು ತಲೆಗೆ ಹಚ್ತಾ ಬನ್ನಿ. 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ. ಹೀಗೆ ನಿರಂತರವಾಗಿ ಮಾಡುತ್ತಾ ಬಂದಲ್ಲಿ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗುವ ಜೊತೆಗೆ ಕೂದಲು ಕಪ್ಪು ಕೂಡ ಆಗುತ್ತೆ. ಹಾಗೆ ಅಲೋವೆರಾ ಪ್ಯಾಕ್. 1 ಲೋಟ ನೀರಿಗೆ 2 ಚಮಚ ಅಲೋವೆರಾ ಜೆಲ್ಲನ್ನು ಅರ್ಧ ಲಿಂಬೆ ರಸವನ್ನು ಬೆರೆಸಿ ಮಿಕ್ಸ್ ಮಾಡಿ ಕೂದಲಿಗೆ ಹಚ್ಚಿ ನಂತರ ತೊಳೆಯಿರಿ. ಹಾಗೆ ನೆಕ್ಸ್ಟು ನೆಲ್ಲಿಕಾಯಿ. ಕೊಬ್ಬರಿ ಎಣ್ಣೆಗೆ ನೆಲ್ಲಿಕಾಯಿ ರಸವನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ನಂತರ ಅದನ್ನು ಆರಿಸಿ ಒಂದು ಗಾಜಿನ ಬಾಟಲಿಯಲ್ಲಿ ಹಾಕಿಡಿ. ಇದನ್ನು ಸ್ನಾನದ ನಂತರ ಕೂದಲಿಗೆ ಹಚ್ಚುತ್ತಾ ಬಂದರೆ ಕೂದಲು ಉದುರೋದು ನಿಲ್ಲುತ್ತೆ ಮತ್ತು ಕೂದಲು ಕಪ್ಪಾಗುತ್ತೆ. ಸ್ನಾನದ ಮೊದಲು ಕೂಡ ಇದನ್ನು ನೀವು ಹಚ್ಬೋದು. ಹಿಂದಿನ ದಿನ ಹಚ್ಕೊಂಡು ಮಾರನೇ ದಿನ ಸ್ನಾನ ಮಾಡ್ಬೋದು, ಅಥವಾ ಟೈಮ್ ಇಲ್ಲ ಅನ್ನೋರು ಒಂದು 2 ಅವರ್ಸ್ ಆದರೂ ಹಚ್ಚಿಟ್ಟು ಸ್ನಾನ ಕೂಡ ಮಾಡ್ಬೋದು. ಇದನ್ನು ಹಚ್ಕೊಂಡೇ ಇರೋದ್ರಿಂದ ಯಾವ ಸಮಸ್ಯೆ ಕೂಡ ಇಲ್ಲ. ಹಚ್ಚಿದ ತಕ್ಷಣ ಸ್ನಾನ ಮಾಡಬೇಕನ್ನುವ ಅವಶ್ಯಕತೆ ಇಲ್ಲ. ನೀವು ಸ್ನಾನ ಮಾಡಿದ ಮೇಲೂ ಕೂಡ ಈ ನೆಲ್ಲಿಕಾಯಿ ಎಣ್ಣೆಯನ್ನು ತಲೆಗೆ ಹಚ್ಕೋಬೋದು. ಹಾಗೆ ಇನ್ನೊಂದು ವಿಶೇಷವಾದದಂದರೆ ಮಾವಿನ ಎಲೆ. ಸಾಮಾನ್ಯ ನೀವು ಕರಿಬೇವಿಂದು, ಮೆಂತೆ, ಅಲೋವೆರಾದೆಲ್ಲ ಕೇಳಿರ್ತೀರ. ಸೊ ಮಾವಿನ ಎಲೆ ಏನು ಪ್ರಯೋಜನ ಹೇಗೆ ನೋಡೋದಾದರೆ, ಕೆಲವು ಮಾವಿನ ಎಲೆಗಳನ್ನು ಪೇಸ್ಟ್ ಮಾಡಿ ತಲೆಗೆ ಚೆನ್ನಾಗಿ ಹಚ್ಕೊಳ್ಳಿ. 15-20 ನಿಮಿಷಗಳ ನಂತರ ತಣ್ಣೀರಿಂದ ನೆನಪಿಡಿ, ತಣ್ಣೀರಿಂದ ತೊಳೆಯಿರಿ. ಇದು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಮತ್ತು ಕೂದಲು ಕಪ್ಪು ಕೂಡ ಆಗುತ್ತೆ. ಈ ಕೊಬ್ಬರಿ ಎಣ್ಣೆ ಜೊತೆಗೆ ಹಾಗೆ ಈ ಲಿಂಬೆ ರಸವನ್ನು ಬೆರೆಸಿ ಹಚ್ತಾ ಬಂದರೆ ಶುಷ್ಕತೆ ಹೋಗಲಾಡಿಸುತ್ತೆ. ಇದು ಕೂದಲನ್ನು ಕಪ್ಪಾಗಿಸಲು ಕೂಡ ಸಹಾಯ ಮಾಡುತ್ತೆ. ನಾವು ಕೊಬ್ಬರಿ ಎಣ್ಣೆಗೆ ಖಾಲಿ ಲಿಂಬೆ ರಸವನ್ನು ಬೆರೆಸಿ ಕೂಡ ಹಚ್ತಾ ಬರ್ಬೋದು. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.